105 ಗ್ರಾಮ ಪಂಚಾಯಿತಿ ಪಿಡಿಒಗಳ ಕಳ್ಳಾಟ ಬಟಾಬಯಲಾಗಿದೆ. ಪಿಡಿಒಗಳ ವಿರುದ್ಧವಾಗಿ ಸಮರವನ್ನ ಸಾರಿದ್ದಾರೆ ಜಿಲ್ಲಾ ಪಂಚಾಯತ್ನ ಸಿಇಒ. ಸರ್ಕಾರಿ ಕೆಲಸಕ್ಕೆ ಚೆಕ್ ಸಂಬಳಕ್ಕೆ ಮಾತ್ರ ಹಾಜರಾಗ್ತಾರೆ ಇವರು. 105 ಗ್ರಾಮ ಪಂಚಾಯಿತಿಯ ನೋಡಿ ಪಿಡಿಒಗಳು ಎಷ್ಟು ಕಳ್ಳಾಟ ಆಡ್ತಾ ಇದ್ದಾರೆ ಅಂತ. ಸರ್ಕಾರಿ ಕೆಲಸ ಬೇಕು ಆದ್ರೆ ಸಿಕ್ಕಿದ್ಮೇಲೆ ಚಕ್ಕರ್ ಹಾಕದೆ ದೇವ್ರ ಕೆಲಸ ಅಂತಾರೆ. ದೇವ್ರ ಕೆಲಸ ಮಾಡೋ ರೀತಿ ಇದು. ಪಿಡಿಒಗಳು ಗೈರಾಗಿ ನಕಲಿ ಬಯೋಮೆಟ್ರಿಕ್ ಹಾಕಿ ವಂಚನೆಯನ್ನ ಮಾಡ್ತಿದ್ದಾರೆ ಇವರು. ಯಾದಗಿರಿ ಜಿಲ್ಲೆಯಲ್ಲಿ 105 ಪಿಡಿಒಗಳು ಕಳ್ಳಾಟ ಮಾಡ್ತಾ ಇದ್ದಾರೆ. ಸೊ ಇದು ಬಟಾಬಯಲಾಗಿದೆ. ಸರ್ಕಾರಿ ಕಾರ್ಯಾಲಯಕ್ಕೆ ಬರದೆ ಮನೆಯಲ್ಲೇ ಕುಳಿತುಕೊಂಡು ಪ್ರೆಸೆಂಟ್ ಹಾಕ್ತಾರೆ ಇವರು. ಜಿಲ್ಲಾ ಪಂಚಾಯತ್ ಸಿಇಒ ಲವಿಶ್ ಒರಾಡಿಯಾ ತನಿಖೆಯಲ್ಲಿ ಇದು ಬಯಲಾಗಿದೆ. ನಕಲಿ ಹಾಜರಾತಿಯನ್ನ ಹಾಕಿ ಕೈ ತುಂಬಾ ಸಂಬಳವನ್ನ ಪಡೆದುಕೊಳ್ತಾ ಇದ್ದಾರೆ. ಮಹಾ ಮೋಸವನ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ 105 ಪಿಡಿಒಗಳು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬಂದಿಲ್ಲ. ಈಗಾಗಲೇ ಅಂತಹ ಪಿಡಿಒಗಳ ಲಿಸ್ಟ್ ಕೂಡ ಮಾಡಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಸಿಇಒ. ಅಂತಹ ಪಿಡಿಒಗಳ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಸಿಇಒ ಲವಿಶ್ ಅವರು. ಒಂದು ಕಡೆಯಲ್ಲ 105 ಕಡೆ ಹಿಂಗಾಗಿರೋದು. ಗ್ರಾಮ ಪಂಚಾಯತ್ಗಳಲ್ಲಿ ಪಿಡಿಒಗಳು ಬರಬೇಕಲ್ವಾ, ಕೆಲಸಕ್ಕೆ ಬರಬೇಕು, ಹಾಜರಾಗಬೇಕು. ಏನಾಗ್ತಾ ಇದೆ ಗ್ರಾಮದಲ್ಲಿ ಸಮಸ್ಯೆಗಳ ಬಗ್ಗೆ ಅವರು ಹೇಳಬೇಕು, ಸರಿಪಡಿಸಬೇಕು. ಅದನ್ನು ಹೊರತುಪಡಿಸಿ ಕೂತ್ಕೊಂಡು ಎಲ್ಲೋ ಬಯೋಮೆಟ್ರಿಕ್, ಎಲ್ಲೋ ನಕಲಿ ಬಯೋಮೆಟ್ರಿಕ್ ಮೂಲಕವಾಗಿ ಕೆಲಸಕ್ಕೆ ಪ್ರೆಸೆಂಟ್ ಹಾಕ್ಬಿಡೋದು, ಎಲ್ಲೋ ಮನೇಲಿ ಕೂತ್ಕೊಂಡು. ಸೊ ಈಗ ಒಂದು ಕಡೆ ಅಲ್ಲ 105 ಕಡೆ ಹಿಂಗೆ ಬಟಾಬಯಲಾಗಿದೆ. ಸಿಇಒ ಲವೀಶ್ ಅವರು ಬಟಾಬಯಲು ಮಾಡಿದ್ದಾರೆ. ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ಕೆಲಸ ಬೇಕು 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 ಅಂತ ಸೇರ್ಕೊಳ್ಳೋದು. ಯಾಕೆ ಸೇರ್ಕೊಳ್ತಾರೆ ಕೆಲಸಕ್ಕೆ? ಹಿಂಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು. ಏನೋ 1-2 ವರ್ಷ ಓದ್ಕೊಂಡ್ಬಿಡೋದು, ಒಂದು ಡಿಗ್ರಿ ಮಾಡ್ಕೊಳ್ಳೋದು, ಒಂದು ಎಕ್ಸಾಮ್ ಬರೆದು ಬಿಡೋದು, ಆಮೇಲೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲೇ ಹಿಂಗೆ ಪ್ಲಾನ್ ಮಾಡ್ತಾರೋ ಏನೋ ಇವ್ರುಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಎಸ್ ಮಹೇಶ್, ಹೆಂಗೆ ಗೊತ್ತಾಯ್ತು ಈಗ ಸಿಇಒ ಲವೀಶ್ ಅವ್ರಿಗೆ ಹೆಂಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಕಳ್ಳಾಟವನ್ನ ಬಯಲು ಮಾಡಿದ್ರು? ಏನಿದೆ ಕಂಪ್ಲೀಟ್ ಮಾಹಿತಿ? ಹಲೋ ಮಹೇಶ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಪಿಡಿಒಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಇಒ ಲವೀಶ್ ಅವರು ಹೆಂಗೆ ಮಾಹಿತಿಯನ್ನ ಕಲೆ ಹಾಕಿದ್ರು? ಏನಿದೆ ಸಂಪೂರ್ಣವಾದಂತಹ ಮಾಹಿತಿ? ಎಲ್ಲೆಲ್ಲಿ ಈ ರೀತಿಯಾಗಿ ಪಿಡಿಒಗಳು ಮಾಡ್ತಾ ಇದ್ರು, ಯಾವ ಯಾವ ಗ್ರಾಮಗಳಲ್ಲಿ, ಏನಿದೆ ಮಾಹಿತಿ? ಎಸ್ ಕುಸುಮ, 105 ಗ್ರಾಮ ಪಂಚಾಯತ್ ಪಿಡಿಒಗಳು ಏನಂದ್ರೆ ಕಳ್ಳಾಟ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಅವರು ಏನಂದ್ರೆ ಕಚೇರಿಗೆ ಬರದೆ ಏನಂದ್ರೆ ಕರ್ತವ್ಯಕ್ಕೆ ಏನಂದ್ರೆ ಮೋಸ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಏನಂದ್ರೆ ಸರಿಯಾದ ಸಮಯಕ್ಕೆ ಹಾಜರಾಗಬೇಕು. ಆದ್ರೆ ಎಲ್ಲೋ ಒಂದು ಕಡೆ ತಂಬನ್ನು ಕೂಡ ಏನಂದ್ರೆ ಮಾಡದೆ ಏನಂದ್ರೆ ಬಯೋಮೆಟ್ರಿಕ್ ಏನಂದ್ರೆ ಅಲ್ಲಿ ಇರ್ತಕ್ಕಂತ ಕಂಪ್ಯೂಟರ್ ಆಪರೇಟರ್ ಮತ್ತೆ ಅಲ್ಲಿರ್ತಕ್ಕಂಥ ಯಾರೋ ಒಬ್ಬ ಪಂಪ್ ಆಪರೇಟರ್ ಅವ್ರಿಗೆ ಏನಂದ್ರೆ ಈ ಒಂದು ಅಧಿಕಾರಿಗಳು ತಂಬ ಕೂಡ ಮಾಡಿಸ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕೂಡ ಏನಂದ್ರೆ ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ 105 ಪಿಡಿಒಗಳು ಈ ರೀತಿಯಾಗಿ ಕಳ್ಳಾಟ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಈ ಒಂದು ಸಿಇಒ ಅವರು ಕೂಡ ಏನಂದ್ರೆ ಲವೀಶ್ ಒಡೆ ಅವರು ಹಲವಾರು ಬಾರಿ ಏನಂದ್ರೆ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಪಿಡಿಒಗಳು ಸರಿಯಾಗಿ ಏನಂದ್ರೆ ಕರ್ತವ್ಯಕ್ಕೆ ಬಂದಿರಲ್ಲ, ಬೇರೆ ಬೇರೆ ನಾನಾ ಕಾರಣಗಳನ್ನು ಕೊಟ್ಟಿರ್ತಾರೆ. ಹೀಗಾಗಿ ಏನಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಅಧಿಕಾರಿಗಳು ಕಳ್ಳಾಟ ಮಾಡ್ತಾ ಇದಾರಲ್ಲ ಅಂತ ಕೂಡ ಅವರು ಒಂದು ಕುಡಿಯೋ ನೀರಿನ ಸಮಸ್ಯೆ ಮತ್ತು ಮೂಲಭೂತ ಸೌಕರ್ಯಗಳ ಕುರಿತು ಏನಂದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಅಲ್ಲಿ ಏನಂದ್ರೆ ಒಂದು ವಿಶೇಷವಾಗಿ ಏನಂದ್ರೆ ಒಂದು ತಂಬನ್ನು ಕೂಡ ಮಾಡ್ಬೇಕು ಇದು ಅಂತ ಕೂಡ ಅಲ್ಲಿ ಗೌಪ್ಯವಾಗಿ ಏನಂದ್ರೆ ಎಲ್ಲರೂ ತಂಬನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಅಲ್ಲಿ ಆ ಸಂದರ್ಭದಲ್ಲಿ ಏನಂದ್ರೆ ಸಿಇಒ ಅವ್ರಿಗೆ ಗೊತ್ತಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಅಧಿಕಾರಿಗಳು ಮಿಸ್ ಮ್ಯಾಚ್ ಆಗುತ್ತೆ. ಅಲ್ಲಿ ತಂಬು ಎಲ್ಲವನ್ನು ಕೂಡ ಈ ಅಧಿಕಾರಿಗಳು 86% ಜನರು ಏನಂದ್ರೆ ಸರ್ಕಾರಿ ಕಚೇರಿಗೆ ಬರದೆ ಅವರು ಬೇರೆ ಬೇರೆ ಕಡೆಯಲ್ಲೂ ಕೂಡ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಕೂಡ ಸಿಇಒ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಲವೀಶ್ ಒಡೆ ಅವರು 86 ಜನರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದವರು ಕೂಡ ನೋಟಿಸ್ ಅನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ನೀವು ಆದಷ್ಟು ಬೇಗ ಏನಂದ್ರೆ 2-3 ದಿನಗಳ ಒಳಗಾಗಿ ಏನಂದ್ರೆ ನೋಟಿಸ್ಗೆ ಉತ್ತರ ಕೊಡಬೇಕು. ಒಂದು ವೇಳೆ ಇದೇ ರೀತಿಯಾಗಿ ನೀವು ನಿರ್ಲಕ್ಷ್ಯ ತೋರಿದ್ರೆ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈಗ ಗಮನಕ್ಕೆ ತಂದಿದ್ದೀವಿ. ಅವರು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ ಅಂತಾರೆ ಅಂತವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಈಗ ಲವೀಶ್ ಒಡೆ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕವಾಗಿ ಪಿಡಿಒಗಳು ಸಾಕಷ್ಟು ರೀತಿಯಲ್ಲೂ ಕೂಡ ಕಳ್ಳಾಟ ಮಾಡ್ತಾರೆ. ಯಾಕಂದ್ರೆ ಅವರು ಕೆಲಸ ಕಾರ್ಯಕ್ಕೆ ಒಂದು ಬರ್ತಾ ಇಲ್ಲ. ಸರಿಯಾಗಿ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಏನಂದ್ರೆ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಹೊತ್ಕೊಂಡು ಏನಂದ್ರೆ ಗ್ರಾಮ ಪಂಚಾಯತ್ ಬರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಅಲ್ಲಿ ಬರದೇ ಇರೋದ್ರಿಂದಾಗಿ ಏನಂದ್ರೆ ಈಗ ಮಳೆಗಾಲ ಸಂದರ್ಭ ಕೂಡ ಬಂದಿದೆ. ಅಲ್ಲಿ ಏನಂದ್ರೆ
ಪ್ರತಿಯೊಂದು ಗ್ರಾಮದಲ್ಲೂ ಕೂಡ Okay. ಏನಂದ್ರೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕುಡಿಯ ನೀರಾಗಿರ್ಬೋದು, ಇನ್ನಿತರ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಕೂಡ ಮನವಿ ಮಾಡ್ತಾರೆ. ಆದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಓಕೆ ಅವರು ಮಹೇಶ್ ಒಂದು ಓಕೆ ಮಹೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.